ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಮಹಾಶಿವರಾತ್ರಿ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ನನ್ನ ರೂಟೀನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಅದು ಗೂಸ್ಬೆರಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಏನು ಬರುತ್ತೆ ಅದನ್ನು ಜ್ಯೂಸ್ ಕುಡಿತೀನಿ. ಪ್ಲಸ್ ಅದ್ರ ಜೊತೆ ಸ್ವಲ್ಪ ನಾನು ನೆನೆ ಹಾಕಿದಂಥ ಬಾದಾಮ್ ಮತ್ತು ಅಂಜೂರನ್ನ ತಿಂತೀನಿ. ಸೊ ಇದು ನನ್ನ ರೂಟೀನ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇಷ್ಟನ್ನು ನಾನು ತಿಂದು ಆಮೇಲೆ ನನ್ನ ಬೇರೆ ಏನು ಮನೆ ಕೆಲಸ ಇದೆ ಅದನ್ನು ನೋಡ್ಕೊಳ್ತೀನಿ. ಸೊ ಇವತ್ತು ಸ್ಪೆಷಲ್ ಅಂತಲೇ ಹೇಳ್ಬೋದು ಶಿವರಾತ್ರಿ. ಯಾಕಂದರೆ ಮಹಾಕುಂಭ ಮೇಳ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಈ ವರ್ಷ ತುಂಬಾ ಸ್ಪೆಷಲ್. ಮತ್ತು 3 ಹೊತ್ತು ಉಪವಾಸ ಇರ್ತೀನಿ. ಸೊ ಹಾಗಾಗಿ ಸಾಬುದಾನ ನೆನೆಸಿದ್ದೆ. ಸೊ ಇದರ 2-3 ಥರ ನಾನು ರೆಸಿಪೀಸನ್ನು ಮಾಡ್ತೀನಿ. ಯಾಕಂದರೆ ಒಂದೇ ಥರ ಕಿಚಡಿ ಅಂದರೆ ಸಾಬುದಾನ ಕಿಚಡಿ ಏನಂತೀವಿ ಅದನ್ನು ತಿನ್ನೋದಕ್ಕೆ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾನು ಅದರ ಥಾಲಿಪೀಠ ಮಾಡ್ತೀನಿ, ಮತ್ತು ಅದ್ರ ವಡೆ ಕೂಡ ಮಾಡ್ತಾರೆ, ಮತ್ತು ಕಿಚಡಿ ಮಾಡ್ತಾರೆ. ಸೊ ಇವತ್ತು ನಾನು ರೆಸಿಪಿ ಆದರೆ ಶೇರ್ ಮಾಡ್ತೀನಿ. ಯಾಕಂದರೆ ತುಂಬ ಕೆಲಸ ಇದೆ. ಅಂದರೆ ಈ ಉಪವಾಸ ಇದ್ರೂ ಕೆಲಸ ಇರುತ್ತೆ. ಯಾಕಂದರೆ ನಾವು ಉಪವಾಸ ಇದ್ದೀವಿ, ಆಮೇಲೆ ನಾನು ಅಡುಗೆ ಮಾಡಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕೆಲಸ. ಮತ್ತು ಹೊರಗಡೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ಅಲ್ಲಿ ಕೂಡ ಇವತ್ತು ತುಂಬಾ ರಶ್ ಇರ್ಬೋದು. ಸೊ ಹಾಗಾಗಿ ಅದು ಅಲ್ಲಿ ಹೋಗಿ ಬರಬೇಕು. ಸೊ ಹಾಗೆ ನೋಡೋಣ, ಟೈಮ್ ಸಿಕ್ಕರೆ ಅಂದರೆ ನನಗೆ ಟೈಮ್ ಆದರೆ ನಾನು ಡೆಫಿನೆಟ್ಲಿ ಶೇರ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ. ಈಗ ನಾವು ನನ್ನ ಹತ್ರ ಏನು ಲಿಂಗು ಇದೆ, ಈಶ್ವರ ಲಿಂಗ, ಅದಕ್ಕೆ ನಾನು ಇದು ಅಭಿಷೇಕ ಮಾಡ್ತಾಯಿದ್ದೀವಿ. ಇವರು ಅಭಿಷೇಕ ಮಾಡ್ತಿದ್ದಾರೆ. ಬೆಳಗ್ಗೆ ಎಲ್ಲ ಕೆಲಸ ಮುಗಿದು ಪೂಜೆ ಮಾಡ್ತಿದ್ದಾರೆ. ಸೊ ಅಭಿಷೇಕಕ್ಕೆ ಹಾಲು, ಬಾಳೆಹಣ್ಣು, ಸಕ್ಕರೆ, ತುಪ್ಪ ಮತ್ತು ಜೇನುತುಪ್ಪ ಮತ್ತು ಮೊಸರು, ಸೊ ಇಷ್ಟನ್ನು ನಾವು ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡಿ ಮತ್ತೆ ಲಿಂಗನ ಇಟ್ಟು ಪೂಜೆ ಮಾಡ್ತೀವಿ. ಈಗ ಲಿಂಗನಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನಾವು ಇದಕ್ಕೆ ಗೆಜ್ಜೆ ವಸ್ತ್ರ ಹಾಕ್ತೀವಿ ದೇವರಿಗೆ. ಯಾಕಂದರೆ ತುಂಬ ಶ್ರೇಷ್ಠ ಅಂತಾರೆ. ನೀವು ಹೂವು ಅಥವಾ ಏನೇ ಬೇರೆ ವಸ್ತು ಹಾಕಿದ್ರೂ ಪರವಾಗಿಲ್ಲ, ಹಾಕದೇ ಇದ್ದರೂ ಪರವಾಗಿಲ್ಲ, ಆದರೆ ಗೆಜ್ಜೆ ವಸ್ತ್ರ ಹಾಕಿದರೆ ತುಂಬ ಶ್ರೇಷ್ಠ, ತುಂಬ ಒಳ್ಳೆಯದು ಅಂತಾರೆ. ಸೊ ಹಾಗೆ ನಾನು ಎವ್ರಿ ಫ್ರೈಡೇಗೊಂದ್ಸಲ ನಾನು ಲಕ್ಷ್ಮಿಗೆ ಗೆಜ್ಜೆ ವಸ್ತ್ರನ ಹಾಕ್ತೀನಿ, ಲಕ್ಷ್ಮಿ ಮತ್ತು ಗಣಪತಿ. ಸೊ ಇವತ್ತು ನಾನು ಲಿಂಗಗೆ ಗೆಜ್ಜೆ ವಸ್ತ್ರನ ಹಾಕ್ತಾಯಿದ್ದೀನಿ. ನಾವು ಅಭಿಷೇಕನ ಇಬ್ಬರು ಸೇರಿ ಮಾಡಿದ್ವಿ. ಹಾಗೆಯೇ ಪೂಜೆ ಕೂಡ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಅಂದರೆ ಅವರು ದೇವರನ್ನ ತೊಳೆದ್ಬಿಟ್ಟು ಕುಂಕುಮನ ಹಚ್ಚಿದ್ರು, ನಾನು ಹೂವು ಮುಡಿಸ್ದೆ, ಮತ್ತು ನೈವೇದ್ಯನ ತೆಗೆದುಕೊಟ್ಟೆ, ಮತ್ತು ಅಭಿಷೇಕ ಮಾಡೋದಕ್ಕೆಲ್ಲನೂ ವ್ಯವಸ್ಥೆ ಮಾಡ್ದೇನೆ, ಅದೆಲ್ಲ ತೆಗೆದುಕೊಟ್ಟೆ. ಸೊ ಈ ಥರ ಇಬ್ಬರು ಸೇರಿ ಏನಾದರೂ ಫೆಸ್ಟಿವಲ್ ಅಥವಾ ಏನೇ ಇರಲಿ, ಏನಾದರೂ ಸೆಲೆಬ್ರೇಷನ್ ಇರಲಿ ಮನೆಯಲ್ಲಿ, ಸೊ ಇಬ್ಬರು ಸೇರಿ ಮಾಡ್ತೀವಿ. ಅದೊಂಥರ ನನಗೆ ಖುಷಿ ಕೊಡುತ್ತೆ ಮತ್ತು ತುಂಬ ಇಷ್ಟ ಕೂಡ. ಸೊ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ.
ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಇವತ್ತು ಬ್ರೇಕ್ಫಾಸ್ಟ್ ಮಾಡೋದು. ಸೊ ಹಾಗಾಗಿ ಏನು ಸಾಬುದಾನ ನೆನೆಸಿದ್ದೆ ಅದರ ತಾಲಿಪೀಠನ ಮಾಡ್ತಾಯಿದ್ದೀನಿ. ಇದರಲ್ಲಿ ಪೊಟ್ಯಾಟೊ ಹಾಕಿ ಮಾಡ್ತಾರೆ, ಯಾಕಂದರೆ ಇದು ಬೈಂಡಿಂಗಿಗೆ ಹೆಲ್ಪ್ ಆಗುತ್ತೆ ಪೊಟ್ಯಾಟೊ. ಹಾಗಾಗಿ ಸೊ ಕಿಚಡಿ ನಮ್ಮ ಮನೆಯಲ್ಲೆಲ್ಲ ಇಷ್ಟ ಆಗುತ್ತೆ, ಆದರೂ ನಾನು ಇದು ಅಮ್ಮೆಗೋಸ್ಕರ ಮಾಡ್ತಾಯಿದ್ದೀನಿ. ಅಮ್ಮೆಯನ್ನು ತಿಂತಾನೆ ಆ್ಯಕ್ಚುಲಿ ಇಷ್ಟಪಟ್ಟು. ಮತ್ತು ಇದು ನನಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ, ದಹಿ ಜೊತೆ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ಇದರ ರೆಸಿಪಿ ಬೇಕು ಅಂತಂದರೆ ಒಂದು ಕಮೆಂಟ್ ಹಾಕಿ ನನಗೆ, ನಾನು ಡೆಫಿನೆಟ್ಲಿ ಮಾಡ್ತೀನಿ ಬ್ರೇಕ್ಫಾಸ್ಟಿಗೆ. ಸೊ ಆವಾಗ ನಮ್ಮೊಂದಿಗೆ ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಈಗ ರೆಡಿ ಆಗಿದ್ದೀನಿ. ರೆಡಿಯಾಗಿ ಈಗ ಹೊರಗಡೆ ಹೋಗ್ತಾ ಇದ್ದೀವಿ, ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆಲ್ಲ ಏನೇನು ಬೇಕು ಅದರಲ್ಲಿ ಇಟ್ಕೊಂಡಿದ್ದೀನಿ. ಹಣ್ಣನ್ನು ತೊಗೊಂಡಿದ್ದೀನಿ, ಬಾಳೆಹಣ್ಣು ಮತ್ತು ಉದ್ದಿನ ಕಡ್ಡಿ ಮತ್ತು ಕರ್ಪೂರ. ಸೊ ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಇವನು ಇಲ್ಲಿ ಜಂಪಿಂಗ್ ಮಾಡ್ತಿದ್ದಾನೆ, ನಗ್ತಿದ್ದಾನೆ, ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂತ ನೋಡಿ. ನಮ್ಮ ಪಟಾಣಿ ಟಕ್ಳು ಪಟಾಣಿ ನಮ್ಮದು. ಅವನದು ಕೂದಲ ಅಂದರೆ ಇದು ಮುಂಡನಾಗಿದೆಯಲ್ಲ, ಸೊ ಅವನು ತುಂಬ ಖುಷಿಯಾಗಿದ್ದಾನೆ, ಹ್ಯಾಪಿ. ಯಾಕಂದರೆ ಇಲ್ಲಿ ಬೇಸಿಗೆ ಸ್ಟಾರ್ಟ್ ಆಯಿತು, ಸಮ್ಮರ್. ಸೊ ಸಿಕ್ಕಾಪಟ್ಟೆ ಸೆಕೆ ಇವತ್ತಿಂದ, ಅಂದರೆ ಶಿವರಾತ್ರಿಯಿಂದ ತುಂಬಾ ಸೆಕೆ ಅನಿಸುತ್ತೆ. ಬಾಂಬೆಲಂತೂ ಜಾಸ್ತಿನೇ ಇರುತ್ತೆ. ಬಾಂಬೆಲಿ ಆ್ಯಕ್ಚುಲಿ ಹ್ಯೂಮಿಡ್ ತುಂಬ ಇರುತ್ತೆ ಇಲ್ಲಿ, ಮತ್ತು ಹೀಟ್ ವೇವ್ ಅಂತಲೂ ಬರುತ್ತೆ ಮಧ್ಯ. ಸೊ ಮೇ ತಿಂಗಳಲ್ಲಿ ಬರುತ್ತೆ ಅದು. ಸೊ ಅವನಿಗೀಗ ತುಂಬ ಖುಷಿಯಾಗಿದ್ದಾನೆ ಅವನು, ಯಾಕಂದರೆ ಕೂದಲ ಹೋಯಿತು ಅಂತ. ಸೊ ಬನ್ನಿ ಹಾಗಾದರೆ ಇವಾಗ ಹೋಗ್ತಾ ಇದ್ದೀನಿ. ರೆಡಿಯಾಗಿದ್ದೀನಿ ನಾನು. ಈ ಥರ ಕುರ್ತಿ, ಇದು ಎಲ್ಲೋ ಕುರ್ತಿನ ಹಾಕ್ಕೊಂಡಿದ್ದೀನಿ. ಅದೊಂದು ಪುಟ್ಟ ಇಯರಿಂಗ್, ಇದನ್ನು ಕೂಡ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ತುಂಬ ಕ್ಯೂಟಾಗಿದೆ, ಸ್ಮಾಲ್ ಕ್ಯೂಟ್ ಜುಮ್ಕ. ಸೊ ಬನ್ನಿ ಹಾಗಾದರೆ ಇದನ್ನು ನಾನು ಈಗ ಇಲ್ಲಿ ಹತ್ತಿರದಲ್ಲಿ ಇರುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದ ಅಂದ್ಕೊಳ್ತಾ ಇದ್ದೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬಂದು ಅಂದರೆ ತಿಂಡಿ ತಿನ್ನೋಣ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಅದು ಸಾಧ್ಯ ಆಗಲೇ ಇಲ್ಲ, ಯಾಕಂದರೆ 11 ಗಂಟೆಗೆ ಮುಂಚೆ ನಮ್ಮದು ಅಂದರೆ ಎಲ್ಲ ಇದು ಪೂಜೆ ಆಗಿರ್ಬೋದು ಮತ್ತು ಬ್ರೇಕ್ಫಾಸ್ಟ್ ಆಗಿರ್ಬೋದು ಆಗಲಿಲ್ಲ. ಸೊ ಪೂಜೆ ಅಂತೂ ಅಂದರೆ ಮನೆ ಪೂಜೆ ಆಗಿತ್ತು, 9-9:30ಗೆ ಮನೆ ಪೂಜೆ ಎಲ್ಲ ಆಗಿತ್ತು. ಆದರೆ ಬ್ರೇಕ್ಫಾಸ್ಟ್ ತಿಂಡಿ ತುಂಬಾ ಹೊಟ್ಟೆ ಹಸಿವಾಗಿಬಿಟ್ಟಿತ್ತು. 11 ಗಂಟೆ ಅಂದರೆ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಮತ್ತೆ ಹೋಗಿ ಬಂದು ಬ್ರೇಕ್ಫಾಸ್ಟ್ ಮಾಡೋದು ತುಂಬ ಲೇಟ್ ಆಗುತ್ತೆ, ಅಮ್ಮೆ ಕೂಡ ಲೇಟ್ ಆಗುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಪೂಜೆ ಮಾಡಿ ಆನಂತರನೇ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು. ಸೊ ಈಗ ಟೆಂಪಲ್ಗೆ ಹೋಗಿ ಬರ್ತೀನಿ. ಇಲ್ಲೇ ಹತ್ತಿರದಲ್ಲೇ ಇದೆ ದೇವಸ್ಥಾನ, ಚೆನ್ನಾಗಿದೆ. ಯೂಶ್ವಲಿ ನಾನು ಅಲ್ಲೇ ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ ಹೋಗೋಣ. ನಾನು ಆಗಲೇ ಹೇಳ್ದಾಗೆ ಅಮೇನ ಮುಂಡನಾಗಿದೆ, ಅಂದರೆ ಕೂದಲ ತೆಗ್ಸೋದು ಆ ಪ್ರೋಗ್ರಾಮ್ ಆಗಿದೆ. ಸೊ ಆ ವ್ಲಾಗ್ಸನ್ನು ನಾನು ಇದು ನೆಕ್ಸ್ಟ್ ಹಾಕ್ತೀನಿ, ಯಾಕಂದರೆ ಇದು ಫಸ್ಟ್ ನಾನು ಶಿವರಾತ್ರಿ ವ್ಲಾಗ್ ಶೇರ್ ಮಾಡಿ ಆನಂತರ ಅದು ಹಾಕಬೇಕು. ಯಾಕಂದರೆ ಅದು ತುಂಬಾ ಇದೆ, ಯಾಕಂದರೆ ತುಂಬಾ ಬೇರೆ ಪ್ಲೇಸಸ್ ಎಲ್ಲ ನಾವು ಹೋಗಿದ್ದೀವಿ, ತುಂಬ ಪ್ಲೇಸಸ್ನ ವಿಸಿಟ್ ಮಾಡಿದ್ದೀವಿ. ಸೊ ಅದು ಆಲ್ಮೋಸ್ಟ್ ಒಂದು 4 ಅಥವಾ 5 ವ್ಲಾಗ್ಸ್ ಬರ್ಬೋದು, 5 ವೀಡಿಯೋಸ್ ಬರ್ಬೋದು. ಯಾಕಂದರೆ ತುಂಬ ಪ್ಲೇಸ್, ಒಂದು 5-6 ಪ್ಲೇಸನ್ನ ವಿಸಿಟ್ ಮಾಡಿದ್ದೀವಿ. ಸೊ ಅಲ್ಲೆಲ್ಲ ಎಷ್ಟಾಗುತ್ತೋ ನನಗೆ ಅಷ್ಟು ನಾನು ವೀಡಿಯೋಸನ್ನು ಮಾಡ್ಕೊಂಡಿದ್ದೀನಿ. ಸೊ ಈಗ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ದೊಡ್ಡ ಲೈನ್ ಇತ್ತು, ನನಗೆ ಆ್ಯಕ್ಚುಲಿ ಐಡಿಯಾನೇ ಇರಲಿಲ್ಲ ಇಷ್ಟು ದೊಡ್ಡ ಲೈನ್ ಇರುತ್ತೆ ಅಂತ. ಆಮೇಲೆ ಗೊತ್ತಾಯಿತು ಈ ವರ್ಷ ತುಂಬಾ ಸ್ಪೆಷಲ್ ಕುಂಭಮೇಳ ಎಲ್ಲ ಇದೆಯಲ್ಲ ಅದಕ್ಕೆ ಅಂತ. ಸೊ ಮತ್ತು ಸಂಜೆ ಸ್ನ್ಯಾಕ್ಸ್ಗೆ ಇದು ಕುಕುಂಬರ್ ಅಂದರೆ ಸೌತೆಕಾಯಿದು ಏನು ಒಗ್ಗರಣೆ ಹಾಕಿದ್ದೆ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇದು ಶೇಂಗಾ ನಾನು ಬೆಳಗ್ಗೆನೇ ಎಣ್ಣೆ ಹಾಕಿದ್ದೆ, ಅದನ್ನು ಕೂಡ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟಿದ್ದೀನಿ. ಇವತ್ತು ಆನಿಯನ್ ಮತ್ತು ಚಪಾತಿ ಈ ಥರ ಊಟ ಏನು ಮಾಡೋಂಗಿಲ್ಲ, ಇದೇ ಥರ ಸ್ನ್ಯಾಕ್ಸ್ ಏನಾದರೂ ತಿಂತಾ ಇರಬೇಕು. ಸೊ ಹೀಗಿತ್ತು ನಮ್ಮ ಶಿವರಾತ್ರಿ ದಿನ. ಸೊ ಶಿವರಾತ್ರಿ ದಿನ ತುಂಬಾ ಚೆನ್ನಾಗಿ ಅನ್ನಿಸ್ತು. ಐ ಹೋಪ್ ನಿಮಗೆ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ತಪ್ಪದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.